ಏನು ಬೆಳಿಗ್ಗೆ ಸಾಹೇಬ್ರು ವಾಕಿಂಗು ಜಾಗಿಂಗ್ ಮಾಡಿಲ್ಲ ಅನ್ಸತ್ತೆ, ಅದಕ್ಕೆ ಇಲ್ಲಿ ಓಡಾಡ್ತಿದ್ರಿ. ಸುಮ್ನೆ ಕೇಳಿದ್ನಪ್ಪ. ಜನ ಸರಿ ಇಲ್ಲ ಸತ್ಯಣ್ಣ. ಯಾರ್ಗೆ ಯಾವ್ದು ನೆನ್ಪಿರಲ್ಲ. ಚೆನ್ನಾಗಿದ್ದಾಗ ಹಿಂದಿಂದನೇ ಸುತ್ತಿರ್ತಾರೆ. ಅವ್ರು ಹೇಳಿ ಅದನ್ನ ನಾನು ಒಪ್ಕೊಂಡ್ಮೇಲೆ ಅವ್ರು ಅದನ್ನ ಮಾಡ್ತಾರೆ. ಸೀನ್ ಚೇಂಜ್ ಆಯ್ತು ಅನ್ಕೊಳ್ಳಿ, ಎಲ್ಲ ಕಂಪ್ಲೀಟ್ ಚೇಂಜ್. ಅಬ್ಬಾ ಇವ್ರ ನನ್ನ ಹತ್ರ ಮುಂಚೆ ಈ ತರ ಇದ್ದಿದ್ದು ಅನ್ಸೋಷ್ಟ್ರ ಮಟ್ಟಿಗೆ ಚೇಂಜ್ ಆಗು. ಹೌದಾ? ಯಾರ ಬಗ್ಗೆ ಹೇಳ್ತಿದ್ದೀನಿ ನೀನು? ನನ್ನ ಬಗ್ಗೆ ಅಲ್ಲ ತಾನೆ? ನೀವು ಬಿಡಿ ಸತ್ಯಣ್ಣ, ನೀವು ಗೋಲ್ಡ್. ಅದು ಗೊತ್ತು ಬಿಡು. ಮತ್ತೆ ಯಾರಪ್ಪ ಈ ರೇಂಜಿಗೆ ನಿನ್ಗೆ ಬ್ಲೇಡ್ ಹಾಕಿದ್ದು? ಇದಳಲ್ಲ ನಿನ್ ತಂಗಿ ಸಾಹಿತ್ಯನ? ಏನ್ ನೀನು ಇಲ್ದವಳ ಮೇಲೆ ಸುಮ್ನೆ ಆರೋಪ ಹೊರಸ್ತಿದ್ಯಲ್ಲೋ? ಸತ್ಯಣ್ಣ, ದೇವರು ಕೊಟ್ಟೋ ತಂಗಿ ಅಂತ ಹೇಳ್ತಿರಲ್ಲ ಯಾವಾಗ್ಲೂ, ಆ ದೇವರು ಕೊಟ್ಟ ತಂಗಿ. ಭೂಮಿ ಬಗ್ಗೆ ಹೇಳ್ತಿದ್ಯಾ? ನೀನ್ ಯಾಕೆ ಅವಳ ಬಗ್ಗೆ ಈಗ ಯೋಚನೆ ಮಾಡ್ತಿದ್ಯಾ? ಎಷ್ಟೇ ಆದ್ರೂ ನೀನೊಂತೀರಾ ಅವಳೊಂತೀರಾ ಅಲ್ವಾ? ಅಲ್ಲಪ್ಪ, ಅವಳ ಹೆಸರು ಕೇಳಿದ್ರೆ ಸಾಕು ಎಲ್ಲ ಜೊಡ್ಲೆ ಓಡಾಡ್ದಂಗ ಆಗತ್ತಲ್ಲ ನಿಲ್ಲಿ. ಎಕ್ಸಾಕ್ಟ್ಲಿ ಹೀಗೆ ಅನ್ಸದ್ ನನಗೆ. ಆದ್ರೂ ನನಗೀಗ ಅರ್ಥ ಆಯ್ತು. ಮುಂಚಿನ ಸಂದರ್ಭದಲ್ಲಿ ಆದ್ರೆ ನೀನು ಅವಳನ್ನ ತುಂಬಾ ಪ್ರೀತಿಸ್ತಿದ್ದೆ, ಕಾಳಜಿ ಮಾಡ್ತಿದ್ದೆ. ಎಷ್ಟೇ ಆದ್ರೂ ಅವಳು ಜೀವನ ಪರ್ಯಂತ ನಿನ್ನ ಒಟ್ಟಿಗೆ ಇರ್ತಾಳೆ ಅಂತ ಆಶೆ ಪಟ್ಕೊಂಡು ಅವಳನ್ನ ಚೆನ್ನಾಗಿ ಓದಿಸಿ ನಿನ್ಕಿಂತ ದೊಡ್ಡ ಅಧಿಕಾರಿ ಮಾಡೋಣ ಅಂತ ಕನಸೆಲ್ಲ ಕಟ್ಕೊಂಡಿದ್ದೆ. ಅದೆಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ಈಗ ಸಮಯ ಸಂದರ್ಭ ಬದಲಾಗಿದೆ. ನೀನೊಂದ್ ಅವಳೊಂದ್ ಆದ್ರೂ ಈಗ ಅವಳು ಕಾನ್ಸ್ಟೇಬಲ್ ಆಗ್ತಿದ್ದಾಳೆ ಅನ್ನೋ ಫೀಲಿಂಗ್ ಒಂದ್ ಕಡೆ. ಆದ್ರೆ ಫೀಲಿಂಗ್ ಅಲ್ಲ, ಒಂದ್ ರೀತಿಯಿಂದ ಅನುಕಂಪ ಅಂತ ಅನ್ಕೋ. ಕಾನ್ಸ್ಟೇಬಲ್ ಆದ್ಮೇಲೆ ಇಂಡಿಪೆಂಡೆಂಟ್ ಆಗ್ಬಿಡ್ತಾಳೆ. ಅವಳು ನಿನ್ನ ಬಿಟ್ಟು ಹೋಗ್ತಾಳೆ ಅಂತ ಒಳಗೆ ಭಯ ಮೊದ್ಲು ಯಾವಾಗ ಅವಳ ಮನೆಯಿಂದ ಆಚೆ ಕಾಲಿಡ್ತಾಳೆ ಅಂತ ನಾನು ಕಾಯ್ತಿದ್ದೀನಿ. ಅರ್ಥ ಆಯ್ತಾ? ಮತ್ತೆ ಯಾಕಪ್ಪ ಈ ಚರ್ಚೆ ಎಲ್ಲ? ಏನೇ ಇದ್ರು 1 ವರ್ಷ ಒಟ್ಟಿಗೆ ಇದ್ವಿ, ಒಂದ್ ಮಾತು ನನಗೆ ಹೇಳಿಲ್ವಲ್ಲ ಅಂತ ಅಷ್ಟೇ. ಹೌದಲ್ವಾ? ನಾನು ಯೋಚನೆ ಮಾಡಿರ್ಲಿಲ್ಲ. ಸರಿ ಇಲ್ಲ, ಇದು ಒಂದ್ ಕೆಲಸ ಮಾಡ್ತೀರಿ, ನಾನೇ ಭೂಮಿಗೆ ಫೋನ್ ಮಾಡ್ತೀವಿ. ಕೊಡ್ಲಿ ಮೊಬೈಲ್. ನೀವು ಸಾಹೇಬ್ರ ಫೋನ್ ಮಾಡ್ತಿದಾರೆ. ಹೇಳಿ ಸಾಹೇಬ್ರೆ. ನಾನ್ ನಿನ್ ಕಾಲ್ ಮಾಡಿಲ್ಲ. ಫೋನ್ಗೆ ಯಾವ್ದೋ ವೈರಸ್ ಬಂದು ನಿನಗೆ ರಾಂಗ್ ಡಯಲಾಗ್. ಅಯ್ಯೋ, ಒಳ್ಳೆ ಕೇಂದ್ರ ಮೃಗ ಸವಾಸ ಆಯ್ತು ನಮ್ದು. ದುಮಿ ಪೊಲೀಸ್ ಟ್ರೈನಿಗೋಸ್ಕರ ನಿಮ್ ಬೆಂಗಳೂರು ಹೋಗ್ತಿರೋ ವಿಷಯ ದೇವಿ ಏನ್ ಹೇಳಿದ್ವಿ, ಅದಕ್ಕೆ ನಾನು ನಚ್ಚಿ ಹೋಗಿದ್ದೀನಲ್ಲ ತಂದ್ವಿ. ನೋಡು, ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟು, ನ್ಯಾಪ್ಕಿನ್ ಇದೆ, ಗ್ಲೌಸ್ ಇದೆ, ಶೂ ಇದೆ, ಸಾಕ್ಸ್ ಇದೆ, ಪ್ರತಿಯೊಂದು ನೀನ್ ಯೂಸ್ ಆಗುವಂತದೆ. ವಾಟರ್ ಬಾಟ್ಲ್ ಇದೆ. ಅದಕ್ಕೆ ನಿಮ್ ಟ್ರೈನಿಂಗ್ ಬೇಕಾಗಿರೋ ಎಲ್ಲಾ ಐಟಮ್ಸ್ ಇದ್ರಲ್ಲಿದೆ. ಭೂಮಿ ನಿಜ ಹೇಳ್ಬೇಕು ಅಂದ್ರೆ ನೀನ್ ಅಲ್ಲಿಗೆ ಹೋಗ್ತಾರ ನನಗೆ ಸ್ವಲ್ಪ ಇಷ್ಟ ಇಲ್ಲ. ನಾವಾ ವಿ ಸ್ಪೋಕ್ ಅಬೌಟ್ ದಿಸ್ ನೋ. ನೀ ಸುಮ್ಮನೆ ಇರ. ನೋಡು ಭೂಮಿ, ನೀನ್ ನನ್ನನ್ನ ಸ್ವಾರ್ಥಿ ಅನ್ಕೊಂಡು ಪರವಾಗಿಲ್ಲ. ಅಕ್ಕ ಈಗಷ್ಟೇ ಬಂದು ಚೇತರಿಸ್ಕೊಂತ ಇದ್ದಾರೆ. ಇನ್ನು ಶಾರದನ್ ವಿಷಯ ಅಂತೂ ಹೇಳೋದೇ ಬೇಡ. ನೀನ್ ಅವ್ರ ಜೊತೆನೇ ಇರ್ಬಿಟ್ರೆ ಶಾರದಾ ಪೂರ್ತಿಯಾಗಿ ಚೇತರಿಸ್ಕೊಂಡು ಮೊದ್ಲಿನ ತರ ಆಗ್ಬಿಡ್ತಾರೆ. ಅವ್ರಿಬ್ಬರಿಗೂ ನಿನ್ನ ಅಗತ್ಯ ಇದೆ ಭೂಮಿ. ಬಾವಾ, ಏನ್ ನೀವು ನೋಡ್ಕಲ್ದ ಏನೋ ಸಾಧಿಸ್ಬೇಕು ಅಂತ ಬೆಂಗಳೂರು ಹೊಟ್ಟಿದ್ಯಾ. ನಿನಗೆ ಇಷ್ಟವಾದದನ್ನ ಸಂತೋಷವಾಗಿ ಮಾಡು. ಅದಕ್ಕೆ ಈ ಕಾನ್ಸ್ಟೇಬಲ್ ಟ್ರೈನಿಂಗ್ಗೆ 1 ಪಾಯಿಂಟ್ ಅಲ್ಲಿ ನಿಮ್ ತಂದೆ ನಿಮ್ಮನ್ನ ಟ್ರೈನ್ ಮಾಡ್ತಾ ಇದ್ರು ಅಂತ ಯಾವಾಗ್ಲೂ ಒಂದ್ಸತಿ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಹೌದು ಮೈದು. ಹಾಗಪ್ಪ ಇದ್ರು, ಹೀಗಪ್ಪ ಇಲ್ಲ. ಅಷ್ಟ ಕಂದ, ಇದ್ರ ನಾನಿದ್ರು ಈ ಮಾತು ಹೇಳ್ಬೋದ ನೀನು? ಅಯ್ಯೋ ದೊಡ್ಡ ಸಾಹೇಬ್ರೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ, ತಪ್ಪು ತಿಳ್ಕೊಬೇಡಿ. ಒಂದ್ ನಿಮಿಷ ಮಾವ, ನೀವ್ ಹೇಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು, ನಿಮಗ್ ಎಲ್ಲ ಗೊತ್ತಿರತ್ತೆ, ನೀವೇ ಯಾಕೆ ಅದಕ್ಕೆ ಟ್ರೈನ್ ಮಾಡ್ಬಾರ್ದು? ನಚ್ಚಿ, ನಿನ್ ಬಾಯಿಗ್ ಸಕ್ಕರೆ ಹಾಕ್ಬೇಕು ಕಣೋ. ನಾನು ನಿಮ್ಮಪ್ಪ ಈಗ ತಾನೇ ಇದೇ ವಿಷಯದ ಬಗ್ಗೆ ಮಾತಾಡ್ಕೊಂಡ್ ಬಂದ್ವಿ. ನೋಡಿದ್ರೆ ನಮ್ಮ ಮಾತನ್ನ ನೀನ್ ಹೇಳ್ಬಿಟ್ಟೆ. ಶ್ರವಣ, ಇದಕ್ ನೀನೇನ್ ಹೇಳ್ತೀಯಾ? ನೀನ್ ಹೇಳ್ತವ್ರು ಕರೆಕ್ಟ್ ಆಗಿದೆ ಅಕ್ಕ. ಅಜಿತಾ, ಭೂಮಿ, ಏನಪ್ಪ ಇದು ಹೀಗೆ? ಅಯ್ಯೋ, ಅಜ್ಜಿ, ಇದು ನಿಮ್ಗೆ ಅಲ್ಲ, ನಾನು ಅಜಿತನ್ ರೂಮ್ ಮುಂದೆಯಿಂದ ಬರ್ತಾ ಇದ್ದೆ, ಇದಕ್ಕೆ ಕೆಳಗೆ ಬಿದ್ದಿತ್ತು. ಅಯ್ಯೋ, ಅದು ಮೊನ್ನೆ ಜೋರಾಗಿ ಮಳೆ ಗಾಳಿ ಎಲ್ಲ ಬಂತಲ್ಲ, ಅವಾಗ ಬಿದ್ದು ಹೊಡೆದೋಯ್ತು ಅಂತ ನನಗೀಗ ಬರ್ತಾ ಹೇಳ್ದ ಅಜಿತ. ಅಲ್ವೇನೋ ಅಜಿತ? ಸರಿ ಸರಿ, ಇದನ್ ತಗೊಂಡು ಇವತ್ತೇ ಸರಿ ಮಾಡ್ಕೊಂಡ್ ತಗೊಂಡ್ಬಾ. ಇವತ್ತು ಸರಿ ಮಾಡ್ಸಿ, ನೀವೇನು ಚಿಂತೆ ಮಾಡ್ಬೇಡಿ. ಕರ್ಕೊಂಡು ಹೋಗಿಸ್ತಾರ ರೀ. ಹಾಗೆ ನಮ್ ಫ್ಯಾಮಿಲಿದೊಂದ್ ಗ್ರೂಪ್ ಫೋಟೋ ತೆಗಿಸ್ಕೋಬೇಕಿತ್ತು ರೀ. ಅದಕ್ಕೇನಂತೆ, ಈಗ್ಲೇ ತೆಗ್ಸಿದ್ರೆ ಆಯ್ತು. ಸತ್ಯ, ಬಾರ ಒಂದ್ ಫೋಟೋ ತೆಗಿ. ಬರವಣ, ನಾನ್ ತೆಗಿತೀನಿ. ನೀವ್ ಎಲ್ಲಿ ನಿಂತ್ಕೋತೀರ ಒಂದ್ ಚೂರು ಹೇಳ್ಬೇಡಿ. ಅಜ್ಜಿ ಚೂರಿ ಕಡ್ಬೇಡಿ, ಹೋಗ್ತೀನಿ. ಒಳ್ಳೆ ಕ್ಯಾಮ್ರಾ ಇದೆ. ನೀನೇನು ಅಲ್ಲಿ ನಿಂತಿದ್ಯಾ? ಬಾಯ್ಲಿ ಬಾರು, ಭೂಮಿ ಪಕ್ಕ ನಿಂತ್ಕೊ, ಬಾ ನಿಂತ್ಕೊಲ್. ನಿಂತ್ಕೊ ರೀ, ನಾನು ಆ ಕಡೆ ಬರ್ತೀನಿ ರೀ. ಏ ಅಜಿತಾ, ಭೂಮಿ ಹೆಗಲ ಮೇಲೆ ಕೈ ಹಾಕೋ. ನಿಂತ್ಕೊ. ಆಯ್ತಾ? ಕಪಲ್ಸ್ ನಿಂತ್ರಾ? ಮನೆಗ್ ಬರೋ ಹೊಸ ಕಪಲ್ ಬೇಡ್ವಾ ನಿಮ್ಗೆ? ಅಂಜು, ಬೇಗ ಬಾ. ಆಯ್ತಾ? ಎಲ್ರು ಬಂದಾಯ್ತಾ? ತಗೊಳ್ಳ ಫೋಟೋ. ಚೂರು ಹೋಗಿರಿ ಬನ್ನಿ. ಭೂಮಿ ಅಜಿತ ನಗು ಇರ್ಬೇಕು ಮುಖದಲ್ಲಿ. ಮುಂದಿನ ತಿಂಗಳು 3ನೇ ವಾರದಲ್ಲಿ ಒಂದ್ ಮುಹೂರ್ತ ಇದೆ, 4ನೇ ವಾರದಲ್ಲಿ ಒಂದ್ ಮುಹೂರ್ತ ಇದೆ. ನಿಮ್ಗೆ ಯಾವ್ದು ಅನುಕೂಲ ನಾವು ಮುಹೂರ್ತದಲ್ಲಿ ನಚಿಕೇತು ಮತ್ತು ಅಂಜನಾಗೆ ಮದುವೆ ಮಾಡ್ಬೋದು. ಗುರುಗಳೇ, 3ನೇ ವಾರದಲ್ಲಿರೋ ಡೇಟ್ ಫಿಕ್ಸ್ ಮಾಡ್ಬಿಡಿ. ಅಂಜು, ಮದ್ವೆಗೆ ಯಾಕಮ್ಮ ಇಷ್ಟೊಂದು ಅರ್ಜೆಂಟು? ಸ್ವಲ್ಪ ತಾಳ್ಪೆ ಇರ್ರಿ. ಸರಿ, ಈಗೇನ್ರಪ್ಪ 3ನೇ ವಾರ ಮುಹೂರ್ತ ನಿಮ್ಗೆಲ್ಲ ಓಕೆ ತಾನೆ? ನಮ್ಮೆಲ್ರಿಗೂ ಓಕೆ ಮಾವ. ನಚ್ಚಿ ಆಸೆ ಪಡ್ತಿರೋಂತ ಲೈಫ್. ಅವ್ರಿಬ್ರು ಮದ್ವೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು ಅನ್ಸತ್ತೆ. ಭೂಮಿ, ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ? ಸತ್ಯಣ್ಣ, ನಾನ್ ಇವ್ರಿಬ್ರು ಮದ್ವೆ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತ್ ಕಾಯ್ತಾ ಇದೀನಿ. ಇವ್ರಿಬ್ರು ಮದ್ವೆ ಮುಗಿದ್ರೆ ನನ್ ಪ್ರಾಯಶ್ಚಿತ ಮುಗಿಯುತ್ತೆ, ನನ್ ಆಸೆ ತೀರುತ್ತೆ ಅಂತ ಹೇಳಕ್ ಬಂದೆ ಅಷ್ಟೇ. ದೇವ್ಯಾನಿ, ನಿನಗ ಒಪ್ಗೆ ನಮ್ಮ ಅಂಜು ಮದ್ವೆ 2 ಸಲ
ಮುಂದಕ್ಕೆ ಹೊರಟೋಯ್ತು. ಅವ್ಳ ಮದ್ವೆ ಆಗುತ್ತೋ ಇಲ್ವೋ ಅಂತ ಭಯ ಗಾಬರಿ ಅನುಮಾನನೇ ಶುರುವಾಗ್ಬಿಟ್ಟಿತ್ತು ನನ್ಗೆ. ಶಾಸ್ತ್ರಿಗಳು ಹೇಳಿದ್ರಲ್ಲ ಅತ್ತೆ, ಅಂಜುಗೆ 22 ತುಂಬೋದ್ರೊಳಗಡೆ ಮದ್ವೆ ಮಾಡ್ಬಿಡ್ಬೇಕು, ಇಲ್ಲ ಅಂದ್ರೆ ಜೀವನ ಪೂರ್ತಿ ಅವಳು ಕನ್ಯಾಗೆ ಉಳಿದ್ ಬಿಡ್ತಾಳೆ ಅಂತ. ಈಗ ಸಂಗೀತ ದಯೆಯಿಂದ ದಯೇನಾ? ಏನ್ ದೇವಯಾನಿ ನೀನು? ನಾನೇನ್ ದಯೆ ತೋರಿಸ್ತಾ ಇದ್ದೀನಿ ನಿನಗೆ? ನೀನು ಆಸ್ಪತ್ರೆಯಲ್ಲಿ ಇದ್ದು ಬಂದಿದೀಯಾ, ಸುಸ್ತಾಗಿದೀಯಾ, ಆದ್ರೂ ಅಂಜು ಬಗ್ಗೆ ಯೋಚನೆ ಮಾಡಿ ಮುಂದೆ ನಿಂತು ಮದ್ವೆ ಮಾತುಕತೆ ನಡೆಸ್ತಿದ್ಯಾ. ಇದು ದಯೆ ಅಲ್ದೆ ಇನ್ನೇನು. ಥ್ಯಾಂಕ್ ಯು ಸೋ ಮಚ್. ಹಾಗೆಲ್ಲ ಹೇಳ್ಬಿಡೆ ದೇವಯಾನಿ, ಇದು ನನ್ ಕರ್ತವ್ಯನೂ ಹೌದಲ್ವಾ? ನೋಡು, ಇನ್ಮೇಲೆ ಅಂಜು ನಿನ್ ಮಗಳು ಮಾತ್ರ ಅಲ್ಲ, ನನ್ ಕಿರಿ ಸೊಸೆ. ನಾನಂತೂ ಫಿಕ್ಸ್ ಆಗ್ಬಿಟ್ಟಿದೀನಿ. ಬೋಯ್, ಹೇಳಿ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು. ನನ್ನಿಂದ ನಿಮ್ಗೆ ಹೆಲ್ಪಾ? ಸಾಹೇಬ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ ಎಂತ ದೊಡ್ಡ ಪೊಲೀಸ್ ಆಫೀಸರು? ಹಿಂಗ್ ಹೊಡೆದ್ರೆ 4 ಜನ, ಹಂಗ್ ಹೊಡೆದ್ರೆ 4 ಜನ ಹಾರೋಗ್ತಾರೆ. ಅದ್ರಲ್ಲೂ ಆ ಗರ್ಭ ಶ್ರೀಮಂತ. ಒಂದ್ ಫೋನ್ ಕಾಲ್ ಮಾಡಿದ್ರೆ ಹಾ ಬುದ್ಧಿ ಹೇಳಿ ಬುದ್ಧಿ ಅಂತ ಬಂದ್ ನಿಮ್ ಮುಂದೆ ನಿಂತ್ಕೋತಾರೆ. ಎಂತ ಪರಾಕ್ರಮಶಾಲಿ ನೀವು. ಅಂತವ್ರು ನನ್ನ ಹತ್ರ ಒಂದ್ ಸಹಾಯ ಕೇಳ್ತಾ ಇದ್ದೀರಾ? ಚಿಚೆ, ಈ ರೀತಿ ಎಲ್ಲ ನೀವ್ ಕೇಳ್ಬಾರ್ದಪ್ಪ. ಏನು ಮಧ್ಯರಾತ್ರಿ ನೀವು ಕಾಮಿಡಿ ಗಿಮಿಡಿ ಮಾಡ್ತಿದ್ದೀರಾ? ನೋಡು, ನನಗೀಗ ನಿನ್ ಜೊತೆ ಜಗಳ ಆಡೋ ಇಂಟ್ರೆಸ್ಟ್ ಯಾವುದೇ ಕಾರಣಕ್ಕೂ ಹೋಗಿ. ನಾನೀಗ ನಿನ್ ಹತ್ರ ಹೆಲ್ಪ್ ಕೇಳ್ತಿರೋದು ಶಾರದತೆ ವಿಚಾರವಾಗಿ. ಹೇಳಿ. ಶಾರದತೆ ಬುಲೆಟ್ wound ಚೆಕ್ ಮಾಡೋದಕ್ಕೆ ಡಾಕ್ಟರ್ ನಾಳೆ ಕರ್ಕೊಂಡ್ ಬನ್ನಿ ಶಾರದತೆನ ಅಂತ ಹೇಳಿದ್ದಾರೆ. ಮನೇಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಶಾರದತೆನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಿನ್ ಹೆಲ್ಪ್ ನನಗ್ ಬೇಕು. ಮನೆಯವ್ರಿಗೆಲ್ಲ ಯಾಕೆ ಹೇಳ್ಬಾರ್ದು? ಅವ್ರೆಲ್ರೂ ನಮ್ಮವ್ರೆ ಅಲ್ವಾ? ಭೂಮಿ ಪ್ಲೀಸ್, ಈ ವಿಚಾರವಾಗಿ ನನಗೆ ತುಂಬಾ ಡೌಟ್ಸ್ಗಳಿದೆ. ಈ ವಿಚಾರವಾಗಿ ನಂಗೆ ಎಲ್ಲಾ ತರ ಕ್ಲಾರಿಟಿ ಸಿಗೋವರೆಗೂ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಶಾರದತೆ ವಿಚಾರನ ತುಂಬಾ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳ್ತಿದ್ದಾರೆ ಅಂದ್ರೆ ಫ್ಯೂಚರ್ ಕಾನ್ಸ್ಟೇಬಲ್ ಭೂಮಿ ಅದಕ್ಕೆಲ್ಲ ಒಪ್ಕೊಳ್ಳೇಬೇಕು. ದೊಡ್ಡ ಆಫೀಸರ್ ಏನೇ ಹೇಳಿದ್ರು ಅದನ್ನ ಫಾಲೋ ಮಾಡ್ಬೇಕು ಅನ್ನೋದೇ ತಾನೇ ರೂಲ್ಸು. ನನ್ಗೆಲ್ಲ ಚೆನ್ನಾಗ್ ಗೊತ್ತಿದೆ ಸಾಹೇಬ್ರೆ, ನೀವ್ ಯೋಚನೆ ಮಾಡಕ್ ಹೋಗ್ಬಿಡಿ. ಮೈದು ಶಾರದಮ್ಮನ್ನ ಚೆಕಪ್ ಕರ್ಕೊಂಡ್ ಹೋಗ್ತಾ ಇದ್ದಾನೆ, ನಾವಿಬ್ರು ಅವ್ರ ಜೊತೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಡೋಣ ಅಷ್ಟೇ. ಮನೆಯವರು ನಾವ್ಯಾಕೆ ಅಂತ ಕೇಳಿದ್ರೆ, ಅಯ್ಯೋ ಸಾಹೇಬ್ರೆ, ದಡ್ಡ ನೀವು. ನೀವು ಗೊತ್ತಿಲ್ವಾ ಶಾರದಮ್ಮನ್ ವಿಷಯ? ನಾನು ಊಟ ಮಾಡಿಸ್ಲ ಅಂದ್ರೆ ಶಾರದಮ್ಮ ಊಟ ಮಾಡಲ್ಲ, ನಾನು ಇಲ್ಲ ಅಂದ್ರೆ ಶಾರದಮ್ಮ ನಿದ್ದೆ ಹೋಗಲ್ಲ. ಹಾಗಾಗಿ ನಾನ್ ಶಾರದಮ್ಮನ್ ಜೊತೆ ಇರ್ಲೇಬೇಕು, ನೀವ್ ನನ್ ಜೊತೆ ಬರ್ತಾ ಇದ್ದೀರಾ ಅಷ್ಟೇ. ಪ್ಲಾನ್ ಚೆನ್ನಾಗಿ, ಇದನ್ನ ಎಕ್ಸಿಕ್ಯೂಟ್ ಮಾಡೋಣ. ಭೂಮಿ, ಒಂದ್ ನಿಮಿಷ ನಿನ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೆ. ಅದ್ರ ಸಿಚುಯೇಷನ್ ಯಾವ್ದು ಸಪೋರ್ಟ್ ಮಾಡಿರ್ಲಿಲ್ಲ. ನನ್ಗೆ ಈ ಪ್ರಪಂಚದಲ್ಲಿ ಯಾರು ತುಂಬಾ ಇಷ್ಟ ಅಂತ ಹೇಳಿದ್ರೆ ಅದು ನನ್ನ ತಾಯಿ ಅಂತ. ಅವ್ರ ವಿಚಾರದಲ್ಲಿ ನಾನ್ ಸಿಕ್ಕಾಪಟ್ಟೆ ಎಮೋಷನ್. ಅವ್ರಿಗೆ ಯಾರು ತೊಂದರೆ ಆಗೋ ಹಾಗೆ ನಡ್ಕೊಂತು ಅಂದ್ರೆ ನಾನು ತುಂಬಾ ಏನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನನಗ್ ಸ್ವಲ್ಪ ಕೋಪ ಜಾಸ್ತಿ. ಹಿಂದೆ ಮುಂದೆ ಯೋಚನೆ ಮಾಡದೆ ಕೋಪದಲ್ಲಿ ಒಂದ್ಸಲ ಏನೇನೋ ಮಾತಾಡ್ಬಿಡ್ತೀನಿ. ಅಮ್ಮ ಕೋಮಲ್ಲಿರೋದಕ್ಕೆ ಕಾರಣ ನೀನೇ ಅಂತ ಗೊತ್ತಾದ್ಮೇಲೆ ನಿಂಗೆ ಸಿಕ್ಕಾಪಟ್ಟೆ ಕೋಪ ಬಂದು ಆ ಕೋಪದಲ್ಲಿ ತುಂಬಾ ಆಡಬಾರ್ದು ಅನ್ನೋ ಮಾತುಗಳನ್ನೆಲ್ಲ ಆಡ್ಬಿಟ್ಟಿದ್ದೀನಿ. ನನಗೆ ಗೊತ್ತು, ಒಂದು ಸಲಿ ಒಂದು ಮಾತು ಬಾಯಿಂದ ಹೊರಗಡೆ ಬಂದ್ಮೇಲೆ ಅದ್ರ ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತೆ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂದ್ ಹೆಣ್ಣಿನ ಬಗ್ಗೆ ನಾನು ತುಂಬಾ ಕೀಳಾಗಿ ಮಾತಾಡಿರ್ಲಿಲ್ಲ. ಆದ್ರೆ ಅಮ್ಮನ್ ಮೇಲಿರುವಂತ ಪ್ರೀತಿ, ಅಮ್ಮನ್ ಏನಾಗ್ಬಿಡುತ್ತೋ ಅನ್ನೋ ಭಯ ನನ್ ಬಾಯಲ್ಲಿ ನಿಮ್ ತಾಯಿ ಬಗ್ಗೆ ಮತ್ತೆ ನಿಮ್ ತಂದೆ ಬಗ್ಗೆ ಇರೋ ತರ ಮಾತಾಡ್ಬಿಟ್ಟೆ. ಬಿ ಫ್ರಾಂಕ್, ಈ ವಿಚಾರ ನಿನ್ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದೀನಿ. ನಿನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಭೂಮಿ. ಆ ಮಾತುಗಳು ಹೇಳಿದ್ಮೇಲೆ ತುಂಬಾ ಅಂದ್ರೆ ತುಂಬಾ ಪಾಪ ಪ್ರಜ್ಞೆ ಕಾಣಿದ್ದೇನೆ. ಇನ್ಫ್ಯಾಕ್ಟ್ ಆತರ ನಾನು ಮಾತಾಡಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ ಭೂಮಿ. ತನ್ನ ಮಾತುಗಳಿಂದ ನಿನಗೆ ಹರ್ಟ್ ಆಗಿತ್ತು. ಆದ್ರೆ ನೀನ್ ಮಾಡಿರುವಂತ ಕೆಲಸ ನಾನು ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ ಸಾಹೇಬ್ರೆ, ನೀವ್ ನನಗೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತರ ಮಾತನ್ನ ಮುಂದುವರ್ಸೋದಕ್ಕೆ ಇಷ್ಟ ಇಲ್ಲ. ಈಗ್ಲೂ ಅಷ್ಟೇ, ಇನ್ನು ಮೇಲೂ ಅಷ್ಟೇ, ಫ್ಯೂಚರ್ ಅಲ್ಲೂ ಅಷ್ಟೇ. ಜ್ಯೂಸ್ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ 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 ನೆಲ್ಲಿಕಾಯಿ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್ ನೆಲ್ಲಿಕಾಯಿ ಜ್ಯೂಸ್. ಪಲ್ಲಬೇಕಾ ಅಜಿತಣ್ಣ ಕರೆದ್ರ? ನನಗೆ ನೀವು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಡೋದಕ್ಕೆ ಕಷ್ಟನಾ? ಅಯ್ಯೋ, ಅದ್ರಲ್ಲೇನ್ ಕಷ್ಟ ಅಜಿತಣ್ಣ? ಮತ್ತೆ ಭೂಮಿ ತಗೊಂಡ್ಬಂದಿಯಾರ. ಅದು ಸಂಗೀತಮ್ಮನೆ ಭೂಮಿ ಕೈಯಲ್ಲಿ ಜ್ಯೂಸ್ ತಗೊಂಡೋಗಿ ಅಜಿತಣ್ಣ ಕೊಡು ಅಂತ ಹೇಳಿದ್. ಅಮ್ಮ ಹೇಳಿದ್ರ? ಓಕೆ, ನಾನು ಅಮ್ಮನ ಹತ್ರ ಆಮೇಲೆ ಮಾತಾಡ್ತೀನಿ. ಆದ್ರೆ ಇನ್ಮೇಲೆ ಇವಳು ಈ ಮನೇಲಿ ಯಾವ್ದೇ ತರ ಕೆಲಸ ಮಾಡಬಾರ್ದು. ಅಂದ ಹಾಗೆ ಒಂದೇ ಒಂದು ಹುಲ್ಕಡ್ಡಿ ಕೂಡ ಆ ಕಡೆ ಈ ಕಡೆ ಇಡೋ ಆಗಿಲ್ಲ. ಅಂಡ್ ಏನೋ ಒಂದ್ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ನನ್ ಸುತ್ತಮುತ್ತ ಅಂತೂ ಯಾವ್ದೋ ರೀಸನ್ ಇಟ್ಕೊಂಡು ಓಡಾಡಂಗ್ ಇಲ್ವೇ ಇಲ್ಲ. ಯಾಕೆ? ಏನಮ್ಮ? ಏನು ಅಮ್ಮ? ಭೂಮಿ ಯಾಕೋ ನಿನ್ ಹತ್ರ ಬರೋ ಹಾಗಿಲ್ಲ? ನಿನ್ ಕೆಲ್ಸ ಯಾಕೆ ಮಾಡೋ ಹಾಗಿಲ್ಲ? ಮೊದ್ಲು ಅದನ್ನ ಹೇಳು. ಅದು ಡಿಸಿಪ್ಲಿನ್ ಅಕ್ಕ. ಶಿಸ್ತು, ಸಂಯಮ, ಶ್ರದ್ಧೆ ಅಂತೀವಲ್ಲ ಅದು. ಏನು ಶ್ರವಣ ನೀನು? ಹೆಂಡತಿ ಆದವಳು ಗಂಡನ ಹತ್ರ ಯಾಕೆ ಹೋಗೋ ಹಾಗಿಲ್ಲ ಅಂತ ನಾನ್ ಕೇಳಿದ್ರೆ ನೀನ್ ನೋಡಿದ್ರೆ ಶಿಸ್ತು ಸಂಯಮ ಅಂತ ಹೇಳ್ತಿದ್ಯಾ? ಅದು ಹಾಗಲ್ಲಕ್ಕ. ಭೂಮಿಗೆ ಪೊಲೀಸ್ ಟ್ರೈನಿಂಗ್ ಕೊಡ್ತೀವಿ ಅಂತ ನಾನು ಅಜಿತ್ ಜವಾಬ್ದಾರಿ ತಗೊಂಡಿದ್ವಲ್ವಾ? ಅವ್ನ್ 3 ಹೊತ್ತು ಅಜಿತ್ ಹಿಂದೆನೆ ಇದ್ಕೊಂಡು ಅವ್ನ್ ಕೆಲಸ ಮಾಡ್ಕೊಂಡಿದ್ರೆ ಆ ಓದೋದಕ್ಕೆ ಅದಕ್ಕೆಲ್ಲ ಟೈಮ್ ಎಲ್ಲಿ ಸಿಗುತ್ತೆ? ಅವಳಿಗೆ ಪ್ರಿಪೇರ್ ಆಗ್ಬೇಕಲ್ವಳು. ಆ ಕಾರಣಕ್ಕೆ ಅಜಿತ್ ಹಾಗೆ ಹೇಳ್ದ ಅಷ್ಟೇ ಅಲ್ವೇನೋ? ಶೋ ಮಗ್ನೆ, ಹೆಂಡತಿ ಮೇಲೆ ಅದೆಷ್ಟು ಪ್ರೀತಿನೋ ನಿಂಗೆ. ಆಗ್ಲಿ ನೀವಿಬ್ರು ಸೇರಿ ನನ್ ಸೊಸೆಗೆ ಚೆನ್ನಾಗ್ ಟ್ರೈನಿಂಗ್ ಕೊಡಿ. ಒಟ್ನಲ್ಲಿ ಭೂಮಿ ತಂದೆ ಆಸೆ ಈಡೇರ್ಬೇಕು ಅಷ್ಟೇ. ಸರಿ ಅಕ್ಕ, ನಚ್ಚಿ ನೆನ್ನೆ ಹೇಳಿದ್ದಲ್ಲ ಇವತ್ತು ರೂಟೀನ್ ಚೆಕಪ್ ಇದೆ ನಿನ್ಗೆ ಅಂತ. ಹಾಸ್ಪಿಟಲ್ಗೆ ಹೋಗೋಣ ಬಾ. ಶ್ರವಣ, ನಾನು ಹುಷಾರಾಗಿದ್ದೀನಿ ಕಣೋ. ಮತ್ತೆ ಆಸ್ಪತ್ರೆಗೆಲ್ಲ ನಮ್ ಬರಲ್ಲಪ್ಪ. ನೀನ್ ಮತ್ತೆ ಅದೇ ತರ ಮಾತಾಡ್ತೀಯಲ್ಲ. ಒಂದ್ ಕೆಲ್ಸ ಮಾಡ್ತೀನಿ ಮಾವ, ಇವ್ರ ಮಾತ್ ಕೇಳಲ್ಲ. ನಾನು ಇವ್ರ ಜೊತೆಗೆ ಬರ್ತೀನಿ. ಭೂಮಿನೂ ನನ್ ಜೊತೆ ಬರ್ಲಿ, ಹಾಗೆ ಶಾರದತಿನೂ ಬರ್ಲಿ. ಶಾರದಾ ಯಾಕೋ? ದುಡ್ಡು ಸಾಯಿಬ್ರೆ,
ಪಾಪ ಶಾರದಮ್ಮ ಯಾವಾಗ ನೋಡಿದ್ರು ಮನೆಯಲ್ಲೇ ಇರ್ತಾರೆ. ಅವರು ನಮ್ ಜೊತೆ ಆಚೆ ಓಡಾಡಿದ್ರೆ ಅವ್ರ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತಲ್ವಾ? ಅದಕ್ಕೆ ಹೇಗಿದ್ರು ಅತ್ತೆನ ಆಸ್ಪತ್ರೆ ಕರ್ಕೊಂಡ್ ಹೋಗ್ಬೇಕಲ್ಲ, ನಮ್ ಜೊತೆ ಶಾರದಮ್ಮನು ಬರ್ಲಿ, ಏನಂತೀರಾ? ಶಾರದಮ್ಮ ಸಾಹೇಬ್ರೆ, ಶಾರದಮ್ಮ ಏನಾಯ್ತು ಅತ್ತೆ? ಏನಾಯ್ತು?